ಸ್ವಾಮಿಗಳೇ, ನಮ್ಮ ಶಾಸ್ತ್ರದ ಪ್ರಕಾರ ಮನೇಲಿ ಎಲ್ಲ ಶಾಸ್ತ್ರಗಳು ಮುಗಿಯೋವರೆಗೂ ಹುಡುಗ ಹುಡುಗಿ ಮುಖ ನೋಡೋ ಹಂಗಿಲ್ಲ. ಸರಿ ಅಮ್ಮ. ಖದೀಮ, ನಿನ್ಗೆ ಒಂದು ಸ್ವಲ್ಪನೂ ನಾಚಿಕೆನೇ ಆಗಲ್ವೇನೋ? ಬೇಡ ಬೇಡ ಅಂದ್ರು ನಾನು ಹೇಳ್ಕೊಂಡು ಹೋಗಿ ಮಂಟಪದಲ್ಲಿ ತಪ್ಪದೆ. ನಾನು ನಿಜ ಹೇಳ್ಬೇಕು ಅನ್ಕೊಂಡೆ, ಆದ್ರೆ ನೀನ್ ಬಿಡ್ಲಿಲ್ಲ. ನಾನು ಯಾಕೆ ಅವನ್ನ ಅಷ್ಟೊಂದು ಇಷ್ಟಪಟ್ಟೆ. ನಿನ್ ಬಿಟ್ಟು ಬೇರೆ ಕಡೆ ಯೋಚನೆ ಮಾಡ್ದೋಳಲ್ಲ ನಾನು. ಅಂಥದ್ರಲ್ಲಿ ಈ ವಿಷಯದಲ್ಲಿ ನನ್ನ ಮನ್ಸು ಯಾಕೆ ಚಂಚಲ ಆಗೋಯ್ತು? ಇಷ್ಟೆಲ್ಲ ಅನುಭವಿಸೋದಕ್ಕೋಸ್ಕರನ ನನ್ನನ್ನ ಅವ್ರ ಜೊತೆ ಮದ್ವೆ ಮಾಡ್ತಿದ್ದು. ಹೇಳು ಕೃಷ್ಣ, ನಾನೇನಾದ್ರೂ ತಪ್ಪಾಗಿ ನಡ್ಕೊಂಡ? ಹೇಳು ಕೃಷ್ಣ, ನಿನ್ನ ಇಚ್ಛೆನ ಅರ್ಥ ಮಾಡ್ಕೊಳ್ಳೋ ಶಕ್ತಿ ನನ್ಗಿಲ್ಲ. ನನ್ನ ಕ್ಷಮಿಸ್ಬಿಡು ಪುಟ್ಟಿ. ಅಮ್ಮ, ಅಮ್ಮ, ಅವ್ರು ನನ್ನನ್ನ ಮಂಟಪದಿಂದ ಹೊರಗೆ ಕರ್ಕೊಂಡು ಹೋದ್ರಲ್ಲ, ಆಗ ಏನಾಯ್ತೆ? ಅದು ನೀನೇ ಅಂತ ವಿಷು ಗೊತ್ತಾಗೋಯ್ತಾ? ವಿಷು ಏನಂದ? ಹೇಳು ಮಗಳೇ, ಹೇಳು ರಾಧಿಕಾ. ನಿನಗೆ ಗೊತ್ತಾ, ಅವತ್ತು ದೇವಸ್ಥಾನದಲ್ಲಿ ನೋಡಿದಿನೇ ಅನ್ಕೊಂಡೆ ನೀನು ನನ್ನವಳು ಅಂತ. ನೀನು ನಿಜನೇ ಹೇಳು, ನಿನ್ನ ವಿಷಯನ ಪ್ರೀತಿ ನಿಜ ತಾನೆ? ಹೇಳು ರಾಧಿಕಾ, ನನ್ನ ಹತ್ರ ನಿಜ ಹೇಳು. ನೀವನ್ನ ಪ್ರೀತಿಸ್ತೀಯ ಅಲ್ವಾ? ವಿಶಾಖನ ಬದಲಾಗಿ ಇವಳೇ ಹೋಗಿ ಮದುವೆ ಮಂಟಪದಲ್ಲಿ ಕೂತ್ಕೋತಾಳೆ. ಅಮ್ಮ, ಅವ್ರಿಗೆ ವಿಶಾಖ ಅಂದ್ರೆ ತುಂಬಾ ಇಷ್ಟ ಅಂದ್ರು. ವಿಶಾಖನೇ ಅವ್ರ ಮನೆ ಸೊಸೆಯಾಗಿ ಹೋಗಿದ್ದು ಒಳ್ಳೇದಾಯ್ತು. ನನಗೆ ಒಂಚೂರು ಬೇಜಾರಿಲ್ಲ ಅಮ್ಮ. ಮಗಳೇ, ಮನೆಗೆ ಹೋಗೋಣ. ಎಲ್ಲ ಕಾಯ್ತಿದ್ದಾರೆ. ಬಾ ಪುಟ್ಟ.